ಮಧ್ಯದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ರೆವರೆಂಡ್ ಜೆ ಪ್ರಭಾಕರಯ್ಯ ಅವರಿದ್ದಾರೆ. ಅವರು ಚಿಂತಾಮಣಿಯಲ್ಲಿ ಸೇವೆಯನ್ನು ಆರಂಭಿಸಿ ಈ ವರ್ಷದವರೆಗೆ ಅವರು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅವರು ಬಹಳವಾಗಿ ಸಂಚರಿಸುತ್ತಾ, ವಿದೇಶಗಳಲ್ಲಿಯೂ ಸಂಚರಿಸುತ್ತಾ ಕರ್ತನ ಸುವಾರ್ತೆ ಸೇವೆಯನ್ನು ಅವರು ಮಾಡುತ್ತಾ ಇದ್ದಾರೆ. ಕಳೆದ 43 ವರ್ಷಗಳಿಂದ ಕರ್ತನ ಸೇವೆಯನ್ನು ಅವರು ನಂಬಿಗಸ್ತಿಕೆಯಲ್ಲಿ ನಡೆಸಿಕೊಂಡು ಹೋಗಿದ್ದಾರೆ. ಮಾತ್ರವಲ್ಲ, ಕರ್ನಾಟಕದ ಹಾಗೂ ದೇಶದ ಇತರ ಭಾಗಗಳ ಅನೇಕ ದೇವರ ಸೇವಕರ ಒಂದು ಮೆಂಟರ್ ಅಥವಾ ಆತ್ಮಿಕ ನಾಯಕ ಎಂಬುದಾಗಿ ಅವರನ್ನು ಕರೆಯಬಹುದು. ಯಾಕಂದ್ರೆ ನನ್ನ ಜೀವಿತದಲ್ಲಿಯೂ ಕರ್ತನು ನನ್ನ ರಕ್ಷಣೆಯ ಅನುಭವಕ್ಕೆ ನನ್ನ ನಡೆಸಿದ ಮೇಲೆ ನಾನು ಮೊದಲಾಗಿ ಹೋದದ್ದು ಪ್ರಭಾಕರಯ್ಯ ಅವರ ಚಿಂತಾಮಣಿಗೆ. ಅವರ ಆತ್ಮಿಕ ಮಾರ್ಗದರ್ಶನದಲ್ಲಿ ಸುಮಾರು 6 ತಿಂಗಳು ನಾನು ಅಲ್ಲಿ ಚಿಂತಾಮಣಿಯಲ್ಲಿದ್ದುಕೊಂಡು ದೇವರ ಆ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತ ಭಾಗ್ಯವನ್ನು ದೇವರು ನನಗೆ ಕೊಟ್ಟ. ಮಾತ್ರವಲ್ಲ, ಅವರೊಂದಿಗೆ ಸೇವೆಯಲ್ಲಿ ಅನೇಕ ಕಡೆಗಳಿಗೆ ಹೋಗುವಂತೆ ದೇವರು ಕೃಪೆಯನ್ನು ಕೊಟ್ಟಿದ್ದಾನೆ. ಈ ಹೊತ್ತು ಅವರ ಈ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಇರುವಂತದ್ದು ನನಗೆ ಬಹಳವಾದ ಒಂದು ಸಂತೋಷದ ಸಂಗತಿ. ಇದೊಂದು ದೇವರ ಆಶೀರ್ವಾದ ಎಂಬುದಾಗಿ ನಾನು ನಂಬ್ತೇನೆ. ಪ್ರಿಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಈ ಅಯ್ಯನವರನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ಇವರ ಸೇವೆಯನ್ನು ಒಂದು ಶಬ್ದದಲ್ಲಿ ನಾವು ಹೇಳಬಹುದಾದ್ರೆ, ಇವರು ತನ್ನ ಜೀವಿತವನ್ನು, ತನ್ನ ಸೇವೆಯನ್ನು ಕರ್ತನ ಮೇಲೆ ಭರವಸವಿಟ್ಟು ಮಾಡುವಂತ ದೇವರ ಸೇವಕರಾಗಿದ್ದಾರೆ. The ministry of faith. Talking faith and living faith is two different things. ನಂಬಿಕೆಯ ಬಗ್ಗೆ ಮಾತನಾಡುವಂಥದ್ದು ಮತ್ತು ನಂಬಿಕೆಯಲ್ಲಿ ಜೀವಿಸುವಂಥದ್ದು, ಈ 2 ಸಂಗತಿಗಳು ವಿಭಿನ್ನವಾದದ್ದು. ನಾನು ವೈಯಕ್ತಿಕವಾಗಿ ಇವರ ಜೀವಿತದಲ್ಲಿ ನಾನು ನೋಡಿದ್ದು ಲಿವಿಂಗ್ ಬೈ ಫೇತ್. ಆದ್ರಿಂದ ಖಂಡಿತವಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಕೆಲವು ಸಂಗತಿಗಳು ನಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ಇದ್ದಾರೆ. ಈ ಕಾರ್ಯಕ್ರಮ ವಿಶೇಷವಾಗಿ ಅವರು ರಚಿಸಿದಂತಹ ಹಾಡುಗಳು, ಅದರ ಹಿನ್ನೆಲೆ ಮತ್ತು ಅದರ ಹಿಂದೆ ಇರುವ ಅವರ ಹೃದಯದ ಭಾರ ಅಥವಾ ಅದನ್ನು ರಚಿಸಿದಂತಹ ಸನ್ನಿವೇಶ, ಇವುಗಳ ಕುರಿತು ನಾವು ಮುಖ್ಯವಾಗಿ ಅವರೊಂದಿಗೆ ಮಾತಾಡ್ಲಿಕ್ಕಿದ್ದೇವೆ. ಅಯ್ಯ, ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಗ್ ಜೆ ಪರವಾಗಿ ನಿಮ್ಮನ್ನು ಆಹ್ವಾನಿಸ್ತೇವೆ. ನೀವು ಹಾಡುವುದನ್ನು ನಾನು ಸ್ವತಃ ಕೇಳಿದ್ದೇನೆ. ಆದರೆ ಸುಮಾರು 20-25 ಹಾಡುಗಳನ್ನು ನೀವು ರಚಿಸಿದ್ದೀರಿ ಎಂಬುದಾಗಿ ಹೇಳುವಾಗ ನನಗೆ ಬಹಳ ಆಶ್ಚರ್ಯ ಆಯ್ತು. ಯಾಕಂದ್ರೆ ನಾವು ಕೆಲವು ಹಾಡುಗಳನ್ನು ಕೇಳಿದ್ದೇವೆ. ಈ ಹೊತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಈ ಹಾಡುಗಳನ್ನು ರಚಿಸಿದಂತ ಹಿನ್ನೆಲೆ ಮತ್ತು ಈ ಹಾಡುಗಳನ್ನು ದೇವರು ಯಾವ ರೀತಿಯಲ್ಲಿ ನಿಮಗೆ ಕೊಟ್ಟರು ಮತ್ತು ಈ ಹಾಡುಗಳ ಹಿಂದೆ ಇರುವ ನಿಮ್ಮ ಭಾರ, ಇದನ್ನು ನಾನು ನಿಮ್ಮೊಂದಿಗೆ ಕೇಳಿಕ್ಕಿದ್ದೇನೆ. ಇಷ್ಟು ಹಾಡುಗಳನ್ನು ನೀವು ರಚಿಸಿದ್ದೀರಿ. ಇದರಲ್ಲಿ ನಿಮಗೆ ಅತಿ ಪ್ರಿಯವಾದ ಹಾಡು ಅಥವಾ ಆ ಹಾಡು ನಿಮ್ಮ ಜೀವಿತದ ಒಂದು ಭಾಗವಾಗಿದೆ. ಮಲಗುವಾಗಲೂ ಏಳುವಾಗಲೂ ಕರ್ತನ ಸೇವೆಯನ್ನು ಮಾಡುವಾಗ ಒಂದು ಹಾಡು ಪರ್ಟಿಕ್ಯುಲರ್ ಆಗಿ, ಯಾವುದಾದ್ರೂ ಒಂದು ಹಾಡು, ನೀವು ರಚಿಸಿದ ಹಾಡು, ನಿಮ್ಮ ಹೃದಯಕ್ಕೆ ಅತಿ ಸಮೀಪವಾದ ಹಾಡು ಯಾವುದೆಂಬುದಾಗಿ ಕೇಳ್ಬೋದಾ? ಇದನ್ನು ಹೇಳಬೇಕಾದ್ರೆ ಅನೇಕ ಎಲ್ಲ ಹಾಡುಗಳು ನನಗೆ ಬಹಳ ಪ್ರಿಯವಾದ್ದು. ಅದರಲ್ಲಿ ಮುಖ್ಯವಾಗಿ ಒಂದು ಹಾಡು, ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ. ಇದು 80ನೇ ಇಸ್ವಿನಲ್ಲಿ ನಾನು ರಚನೆ ಮಾಡಿದೆ. ಅವಾಗ ನನ್ನ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ಬಹಳ ಒಂದು ನಿರಾಶಾ ಸ್ಥಿತಿಯಲ್ಲಿ ನಾನಿದ್ದೆ. ನನ್ನ ಜೀವನದಲ್ಲಿ ಒಂಥರ ದೊಡ್ಡ ನಿರಾಶೆ ಒಂದು ಘಟ್ಟಕ್ಕೆ ನಾನು ಮುಟ್ಟಿದ್ದೆ. ಏನಾಗ್ತದೋ ನನ್ನ ಜೀವನದಲ್ಲಿ ತುಂಬಾ ಭಯ ನನ್ನ ಕಾಡ್ತಾ ಇತ್ತು. ಆ ನಿರಾಶೆಯಲ್ಲಿ ನಾನು ಕೂತ್ಕೊಂಡು ಒಂದು ಗಿಟಾರ್ ತಗೊಂಡು ಬಾರಿಸ್ತಾ ಏನೇನೋ ಹಾಡ್ತಾ ಇದ್ದೆ. ಇದಕ್ಕೆ ಯಾವುದೋ ಒಂದು ಕ್ರಮವಾದ ಸ್ವರ ಇರಲಿಲ್ಲ. ಈ ತರ ಹಾಡ್ತಾ ಇರುವಾಗ ಸಡನ್ ಆಗಿ ನನಗೆ ಸ್ವಾಮಿ ಒಂದು ಶಬ್ದ ಕೇಳ್ತು. ಅದೇನಂದ್ರೆ, ಇವತ್ತಿನಿಂದ ನೀನು ಸಂಗೀತಗಳನ್ನು ಹಾಡುತ್ತಿ ಮತ್ತೆ ಸಂಗೀತಗಳನ್ನು ರಚನೆ ಮಾಡುತ್ತಿ ಅಂತ ದೇವರ ಸ್ವರ ಕೇಳಿದೆ. ಹಾಗೆ ನನಗೆ ಹಾಡುವ ವರ ಇರಲಿಲ್ಲ, ರಚನೆ ಮಾಡೋ ವರ ಮೊದಲೇ ಇರಲಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ
ದೇವರು ಈ ಮಾತು ಹೇಳಿದ್ರು. ನಂಬಲಿಕ್ಕೆ ಇದು ತುಂಬಾ ಕಷ್ಟ ಅನಿಸಿದ್ರು ಕೂಡ ನಾನು ಆ ಮಾತಿನಲ್ಲಿ ಭರವಸೆ ಇಟ್ಟೆ. ಅಲ್ಲಿಂದ ಏನಾಯ್ತು, ಒಬ್ರು ನನ್ನ ನೋಡ್ಲಿಕ್ಕೆ ಬಂದ್ರು, ನಿಮಗೆ ಕರ್ನಾಟಕ ಸಂಗೀತ ಕಲಿಸ್ಕೊಡ್ತೇನೆ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಸರಿಗಮದಲ್ಲಿ ನೀವು ಕಲಿಸ್ಕೊಡೋದಾದ್ರೆ ನಾನು ಕಲಿತೇನೆ, ಬೇರೆ ಹಾಡುಗಳು ನಾನು ಹಾಡಲ್ಲ ಅಂತ ಅವರಿಗೆ ಆ ಕಂಡೀಷನ್ ಹಾಕಿದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ನಾನು ಸರಿಗಮದಲ್ಲೇ ಕಲಿಸ್ತೇನೆ, ನಿಮ್ಗೆ ಕಲಿಸ್ಬೇಕಂದ್ರೆ ಬಹಳ ಒತ್ತಾಯ ಇದೆ ಅಂತ ಹೇಳಿದ್ರು. ಹಾಗೆ ನಾನು ಕರ್ನಾಟಕ ಸಂಗೀತದ ಕಡೆಗೆ ನಾನು ಮುಖ ತಿರುಗಿಸಿದೆ. ಅಲ್ಲಿ ಕಲಿತ್ಕೊಳ್ಳೋದಕ್ಕೆ ದೇವರು ನಮಗೆ ಅವಕಾಶ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಸ್ವಲ್ಪ ನಾನು ಹಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ರಚನೆ ಮಾಡಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ರು. ಆ ಸಂದರ್ಭದಲ್ಲಿ ಮಹಾದೇವರ ಸೇವಕರ ಜೀವನ ಚರಿತ್ರೆ ನಾನು ಓದ್ತಾ ಇದ್ದೆ. ಅವರಲ್ಲಿ ಆದಂತ ಕಾರ್ಯಗಳು, ದೇಶಗಳನ್ನು ಅವರು ನಡಗಿಸಿದಂಥದ್ದು, ಅದನ್ನೆಲ್ಲ ಓದ್ತಾ ಇದ್ದೆ. ಅದು ಯಾತ್ರೆಯಿಂದ ಸಾಧ್ಯವಾಯ್ತು ಅವರಿಗೆ ಎಂಬ ಒಂದು ಪ್ರಶ್ನೆ ಕಾಡ್ತಾ ಇದ್ದೆ. ಆವಾಗ ನಾನು ಈ ಸಂಗೀತ ನನಗೆ ತನ್ನಷ್ಟಕ್ಕೆ ಬಂತು. ಈ ಹಾಡು ನನಗೆ, ಈ ಹಾಡು ಹಾಡುತ್ತಾ ದೇವರ ಹತ್ರ ಅಳುತ್ತಾ ಇದ್ದೆ. ನಾನು ಅನೇಕ ದಿನಗಳು ನಾನು ನನ್ನ ರೂಮ್ ಬಿಟ್ಟು ಹೊರಗೇನೆ ಬರ್ತಾ ಇರಲಿಲ್ಲ ದೇವರ ಹತ್ರ ಹಾಡೋದು. ಆಗ ನಾನು ಒಂದು ವಿಜ್ಞಾಪನೆ ಮಾಡಿದೆ, ಗಿವ್ ಮೀ ಓ ಗಾಡ್ ಆರ್ ಟೇಕ್ ಮೀ ಅವೈ. ನಾನೊಂದು ಸೇವಕ ಅಂತ ಅನಿಸ್ಕೊಂಡು 4 ಪ್ರೀಚಿಂಗ್ ಮಾಡಿಕೊಂಡು ಏನೋ ನಮ್ಮ ಜೀವನ ಪಾಡಿಗೆ ಒಂದು ಏನೋ ಅನುಕೂಲ ಮಾಡಿಕೊಂಡು ಜೀವಿಸೋದಾದ್ರೆ ನನಗೆ ಸೇವೆ ಬೇಡ. ನಾವು ಬೇರೆದ್ರಲ್ಲಿ ಕೂಡ ಮಾಡ್ಬೋದು, ಸೇವೆಯಲ್ಲೇ ಮಾಡಬೇಕಾಗಿ. ಮತ್ತೆ ಇನ್ನೊಬ್ಬರನ್ನು ಒಂಥರ ಪುಸಲಾಯಿಸಿ ಅವರಿಂದ ಕಸ್ಕೊಳ್ಳುವಂತ ಆ ವಿಷಯಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನಾವು ಏನಿದ್ರು ದೇವರಿಗೆ ನಾವು ವಿ ಶುಡ್ ಬಿ ಟ್ರೂ ಟು ಗಾಡ್ ಅಂಡ್ ಟ್ರೂ ಟು ಮ್ಯಾನ್. ನನ್ನ ಒಂದು ಕಮಿಟ್ಮೆಂಟ್ ಆಗೈತೆ. ನಾವೇನು ಮಾಡಿದ್ರು ಅದು ಸತ್ಯವಾಗಿರ್ಬೇಕು, ದೇವರ ಮುಂದೆ ಕೂಡ ಮನುಷ್ಯರ ಮುಂದೆ ಸತ್ಯ ಇರಬೇಕು. ಇದು ನನ್ನ ಒಂದು ಗುರಿ ಆಗಿದೆ. ಆಗಿರುವಾಗ ಈ ಸೇವೆಯಲ್ಲಿ ಬಹಳ ಜಿಗುಪ್ಸೆ ಬಂದ್ಬಿಡ್ತು. ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಒಂದು ವಿಧಾನದ ಹೋರಾಟ, ಅದೊಂಥರ ಯುದ್ಧ ಇದ್ದಾಗ ಒಳಗೆ ನಡೀತಾ ಇತ್ತು. ಇಂಥ ಸಮಯದಲ್ಲಿ ನಾನು ಈ ರಾಗ ರಚನೆ ಮಾಡ್ಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ. ಈ ಹಾಡು ಹಾಡುತ್ತಾ ನಾನು ಅಳುತ್ತಾ ಇದ್ದೆ. ಈ ರಾಗ ಹಾಡುವುದು, ನಾನು ಅಳುವುದು. ಅದರಲ್ಲಿ ಉದ್ದೇಶ ಏನು, ನನಗೆ ಪವರ್ ಕೊಟ್ಟಿನ ಸೇವೆಯಲ್ಲಿ, ಇಲ್ಲದಿದ್ರೆ ನನ್ನನ್ನು ತಗೊಂಡ್ಬಿಡು, ನನಗೆ ಈ ಸೇವೆ ಬೇಡ ಅಂತ ನಾನು ಬಹಳ ಯಥಾರ್ಥವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ. ಬೇರೆ ಯಾವುದರಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಕುಟುಂಬದಲ್ಲೇ ಆಗಲಿ, ಮಕ್ಕಳಲ್ಲೇ ಆಗಲಿ, ಬೇರೆ ಯಾವುದರಲ್ಲಿ ಇರಲಿಲ್ಲ. ನಂದು ಒಂದೇ ಒಂದು ನಿರೀಕ್ಷೆ, ಗುರಿ ಏನಾಗಿತ್ತು, ಆಶೆ ಏನಾಗಿತ್ತು ಅಂದ್ರೆ ನಾನು ಯೇಸುವಿನ ಸೇವೆಯನ್ನು ಯಥಾರ್ಥವಾಗಿ ಮಾಡಿ ಮುಗಿಸ್ಬೇಕು. ಇದೊಂದೇ ಆಸೆ. ಅದಕ್ಕೆ ನನಗೆ ಬಲ ಬೇಕು. ಆ ಬಲ ಏನು ಅಂತ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹಳೆ ಪುಸ್ತಕಗಳು, ನಮ್ಮ ಶತಾನಂದೇವರ ಕಲೆಕ್ಷನ್ಸ್, ಅದು ಹಳೆ ಪುಸ್ತಕಗಳ ಒಂದು ಭಂಡಾರ ಇತ್ತು. ಅಲ್ಲಿ ಹೋಗಿ ಒಂದು ಪುಸ್ತಕ ತೆಗೆ ಅಂತ ಯಾರೋ ನನ್ನ ಮನಸ್ಸಿನಲ್ಲಿ ಪ್ರೇರಣೆ ಕೊಟ್ಟಾಗ ಅದನ್ನು ತೆಗೆದ ಕೂಡಲೇ ಅದರಲ್ಲಿ ಏನು ಬರೆದಿತ್ತಂದ್ರೆ ಎಂಡ್ಯೂಮೆಂಟ್ ಆಫ್ ಪವರ್, ಎಂಡ್ಯೂಮೆಂಟ್ ಆಫ್ ಪವರ್, ರಿಟರ್ನ್ ಬೈ ಆಶ್ವಲ್ ಜೆ ಸ್ಮಿತ್. ಆ ಪುಸ್ತಕದಲ್ಲಿ ಅನೇಕ ಭಕ್ತರ ಅನುಭವಗಳನ್ನು ಕೊಟ್ಟಿದ್ರು. ಅದರಲ್ಲಿ ಒಂದು ಯಾವುದಂದ್ರೆ 3 stages ಆಫ್ ಮ್ಯಾನ್ ಅಂತ, ಮನುಷ್ಯನ ಜೀವನದ 3 ಘಟ್ಟಗಳು. ಅದರಲ್ಲಿ ಒಂದು ಅವರು ಹೇಳ್ತಾರೆ ಪ್ರಾಕೃತ ಮನುಷ್ಯನು, ಎರಡನೇದಾಗಿ ಶಾರೀರಿಕ ಮನುಷ್ಯನು, ಮೂರನೇದಾಗಿ ಆತ್ಮಿಕ ಮನುಷ್ಯನು. ಈ 3 ವಿಷಯಗಳನ್ನು ಅವ್ರು ತಿಳಿಸ್ತಾರೆ. ಲೌಕಿಕ ಮನುಷ್ಯನು ಯಾವಾಗ, ಪ್ರಾಕೃತ ಮನುಷ್ಯನ ಯಾವಾಗ, ನಾವು ಯೇಸುವನ್ನು ಅಂಗೀಕಾರ ಮಾಡೋ ಮೊದಲು. ಅಲ್ಲಿಂದ ನಾವು ಶಾರೀರಿಕ ಮನುಷ್ಯರು ಅಂತ ಕರೆಯಲ್ಪಡ್ತೇವೆ. ನ್ಯಾಚುರಲ್ ಮ್ಯಾನ್ ಅಂಡ್ ಕಾರ್ನಲ್ ಮ್ಯಾನ್ ಅಂಡ್ ದ ಸ್ಪಿರಿಚುವಲ್ ಮ್ಯಾನ್, ಈ 3 stages. ಈ ಕಾರ್ನಲ್ ಮ್ಯಾನ್ ಯಾವಾಗ ಆಗ್ತಾನಂದ್ರೆ ಇವನು ಯೇಸುವನ್ನು ಅಂಗೀಕಾರ ಮಾಡಿದಾಗ. ಅಲ್ಲಿಂದ ಅವನಲ್ಲಿ ಶರೀರ ಭಾವ ಇರ್ತದೆ, ಆದ್ರೆ ಅವನ ಆತ್ಮ ರಕ್ಷಣೆ ಹೊಂದಿರುತ್ತೆ. ಶರೀರದಲ್ಲಿ ಜಯ ಇಲ್ಲ, ಶರೀರದಲ್ಲಿ ಹೋರಾಟ, ಬೀಳುವಿಕೆ, ಏಳುವಿಕೆ ಎಲ್ಲ ಇರುತ್ತೆ. ಇಲ್ಲಿ ಸೇವೆನೂ ಮಾಡ್ತಾನೆ, ಸೋಲುವಿಕೆ ಕೂಡ ಇರುತ್ತೆ. ಒಂದು ಜಯಪ್ರದವಾದ ಜೀವನ ಇಲ್ಲ. ಆದ್ರೆ ಆತ್ಮಿಕ ಜೀವನ ಅದು ಒಂದು ಜಯಪ್ರದವಾದ ಜೀವಿತ, ಅದೊಂದು ಬೆಳವಣಿಗೆ ಹೊಂದಿದ ಜೀವಿತ ಅಂತ ಅವ್ರು ಬಹಳ ಚಂದವಾಗಿ ಅದರಲ್ಲಿ ವಿವರಿಸಿದ್ರು. ಅಲ್ಲಿ ಏನಾಗುತ್ತೆ, ಬೆಳವಣಿಗೆ ಹೊಂದಿದ ಒಬ್ಬ ವ್ಯಕ್ತಿಗೆ ದೇವರು ಅಧಿಕಾರವನ್ನು ಕೊಡ್ತಾನೆ, ಜವಾಬ್ದಾರಿ, ತನ್ನ ಸೇವೆಯ ಜವಾಬ್ದಾರಿಯನ್ನು ಕೊಡ್ತಾನೆ. ಅಂತ ಮನುಷ್ಯನು ಜವಾಬ್ದಾರಿಯುಕ್ತವಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ವಿಲ್ ಬಿ ಆಥರೈಸ್ಡ್ ಬೈ ಗಾಡ್ ಟು ಸರ್ವ್ ಹಿಮ್ ಅಂತ ಅಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ರು. ಆದ್ರೆ ಅದನ್ನು ಯಾವ ರೀತಿ ಹೊಂದಿಕೊಳ್ಬೇಕು ಇದು ನಮಗೆ ಸ್ಪಷ್ಟವಾಗಲಿಲ್ಲ.
ಇದರಲ್ಲಿ ಅವರು ಉಪಯೋಗಿಸಿದ ಮಹಾ ವ್ಯಕ್ತಿಗಳು ಜಾನ್ ವೆಸ್ಲಿ ಅವರು, D.L. ಮೂಡಿ ಅವರು, ಸ್ಪರ್ಜನ್ ಬೋಧಕರು, ಆಮೇಲೆ ಸಿ.ಎಸ್. ಸ್ಪರ್ಜನ್, ಆಮೇಲೆ ಇನ್ನೊಬ್ಬರು ದೇವರ ಫಿನ್ನಿ ಅವರು, ಇವ್ರದೆಲ್ಲ ಕೋಟ್ ಮಾಡಿದ್ರು. ಅವರ ಜೀವನದಲ್ಲಿ ಅವರು ರಕ್ಷಣೆ ಒಂದೇ ಸೇವೆ ಮಾಡ್ತಾ ಇದ್ರು, ಆದ್ರೆ ಅದು ಜಯಪ್ರದವಾದ ಸೇವೆ ಆಗಿರಲಿಲ್ಲ, ಬಲವುಳ್ಳ ಸೇವೆ ಆಗಿರಲಿಲ್ಲ. ಅವರು ಯಾವಾಗ ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟರೋ ಆವಾಗ ಅವರ ಸೇವೆಯಲ್ಲಿ ಒಂದು ಸಾಕ್ಷಿಯಲ್ಲಿ ಹೇಳ್ತಾರೆ. ಅದನ್ನ ಆ ಬ್ರೇಕ್ ಥ್ರೂ ನನ್ನ ಜೀವನದಲ್ಲಿ ಬರಬೇಕಾದ್ರೆ, ಆ ಪವರ್ ನಾನು ಪಡೆಯಬೇಕಾದ್ರೆ ಏನ್ ಮಾಡಬೇಕು ಅಂತ ನಾನು ದೇವರನ್ನು ಬೇಡ್ತಾ ಇದ್ದೆ. ಆವಾಗ ಏನಾಯ್ತು, ಇನ್ನೊಂದು ಪುಸ್ತಕ A.W. ಟೋಜರ್ ಅಂತ ಬರೆದಿದ್ದ ಪುಸ್ತಕ, ಅದರಲ್ಲಿ 5 steps to receive Holy Spirit baptism ಅಂತ ಅವರು ಬರೆದಿದ್ರು. ಆ ಪುಸ್ತಕ ಓದಿದಾಗ, ನಾನು ಅದನ್ನು ಅನುಸರಿಸಿದಾಗ ನನಗೆ ನಿಜವಾದ ಒಂದು ಅನುಭವ ನನ್ನಲ್ಲಿ ಉಂಟಾಯಿತು. ಅನುಭವ ಸ್ವಲ್ಪ ಭಿನ್ನವಾಗಿತ್ತು ಬೇರೆಯವರ ಅನುಭವಕ್ಕಿಂತ. ನಾನು ನೈಟ್ನಲ್ಲಿ ಆ ದಿನ ಪ್ರಾರ್ಥನೆ ಮಾಡ್ತಾ ಒಂದೇ ನಿರೀಕ್ಷೆಯಿಂದ ಆ ಬಲವನ್ನು ನಾನು ಪಡ್ಕೊಳ್ಬೇಕು ಅಂತ. ಆಗ ಒಬ್ಬ ವ್ಯಕ್ತಿಯನ್ನು ನಾನು ಕಂಡೆ. ಅದು ದರ್ಶನನೋ ಕನಸೋ ನನಗೇನು ಅಂತ ಹೇಳಕ್ಕಾಗಲ್ಲ. ಮೋಸ್ಟ್ಲಿ ಇಟ್ ಮಸ್ಟ್ ಬಿ ವಿಷನ್. ಇದು ಎಲ್ಲಿ ನಿಮ್ಮ ಪ್ರಾರ್ಥನೆ ಕೋಣೆಯಲ್ಲಿ? ನಾನು ಪ್ರಾರ್ಥನೆಯಲ್ಲಿದ್ದಾಗ ಒಬ್ಬನೇ ಇದ್ದೆ, ನಾನಲ್ಲಿ ಪ್ರೇಯರ್ ಮಾಡುವ ಒಬ್ಬ ಮನುಷ್ಯ ಕೊಂಬು, ಅದರಲ್ಲಿ ಎಣ್ಣೆ, ಅದನ್ನು ತಕೊಂಡು ಬಂದ. ಆತ ನೋಡ್ಲಿಕ್ಕೆ ಈ ಓಲ್ಡನ್ ಡೇಸ್ ಪ್ರಾಫಿಟ್ಸ್ ತರ ಇದ್ದಾರೆ. ಅದನ್ನ ಹೇಳಿದ, ದೇವರು ನಿನ್ನನ್ನು ಅಭಿಷೇಕ ಮಾಡ್ಲಿಕ್ಕೆ ನನ್ನ ಕಳಿಸಿದ್ದಾನೆ ಅಂತ ಹೇಳಿದ. ನನ್ಗೆ ಎಷ್ಟು ಸಂತೋಷವಾಯಿತು ಅಂದ್ರೆ ಹೇಳಲಿಕ್ಕಾಗಲಿಲ್ಲ, ಆಗಲ್ಲ. ನಾನು ಕೂಡಲೇ ನನ್ನ ತಲೆ ಬಾಗಿದೆ. ಆಗ ಆ ಕೊಂಬಿನಲ್ಲಿದ್ದ ಎಣ್ಣೆ ನನ್ನ ತಲೆ ಮೇಲೆ ಹೋಯಿತು. ಆಮೇಲೆ ನನ್ನ ತಲೆ ಅಷ್ಟೇ ಅಲ್ಲ, ಇಡೀ ದೇಹ ಈ ಎಣ್ಣೆ ದೇಹಕ್ಕೆ ಹೊಯ್ಬೇಕಂತ. ಆಗ ನನ್ನ ನೆಲದಲ್ಲಿ ಬೋರ್ಲ ಮಲಗಿಬಿಟ್ಟೆ. ಇಡೀ ದೇಹಕ್ಕೆ ಆ ಕೊಂಬಿನಿಂದ ಎಣ್ಣೆಯನ್ನು ಹೊಯ್ದು ಆ ಕ್ಷಣದಲ್ಲಿ ಇನ್ನೇನು ಆತನು ಹೋಗ್ಬೇಕು, ಅಷ್ಟರಲ್ಲಿ ಯೇಸುವನ್ನು ನನ್ನಲ್ಲಿ ಕಂಡೆ. ಯೇಸುನ ರೂಪ ಅಷ್ಟು ಜಾಸ್ತಿ ಹೊತ್ತಲ್ಲ, ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಯೇಸುನ ರೂಪ. ಆಮೇಲೆ ಆ ವ್ಯಕ್ತಿ ನನಗೆ ಕಾಣಿಸ್ಲಿಲ್ಲ. ಅವಾಗ ನಾನು ಒಬ್ಬ ದೊಡ್ಡ ದೇವರ ಪ್ರವಾದಿನಿ ಹತ್ರ ನಾನು ಹೋದೆ. ದೇವರಿಂದ ಬಲವಾಗಿ ಉಪಯೋಗಿಸಿದ ವ್ಯಕ್ತಿಯವರು, ದಿನಕರನವರು ಕೂಡ ಒಂದು ಕಾಲದಲ್ಲಿ ಅವರ ಹತ್ರ ಪ್ರೇಯರ್ಗೆ ಹೋಗ್ತಾ ಇದ್ರು. ಅಂತ ವ್ಯಕ್ತಿ ಹತ್ರ ಹೋದಾಗ ಅವರು ಹೇಳಿದ್ರು, ಆ ವ್ಯಕ್ತಿ ಯಾರು ಗೊತ್ತಾ, ಆ ಪವಿತ್ರಾತ್ಮನ ಸ್ನಾನ ಕೊಡುವ ಅಧಿಕಾರ ಯೇಸುಗೆ ಮಾತ್ರ ಇರು. ನನ್ನ ಹಿಂದೆ ಬರುವವನು ಆತ್ಮದಿಂದಲೂ ಬೆಂಕಿಯಿಂದಲೂ ಸ್ನಾನ ಮಾಡಿಸೋಣಂತ ಸ್ನಾನಿಕನಾದ ಯೋಹಾನ ಹೇಳಿದ. ಆಮೇಲೆ ಆತನು ಹೊರಟು ಹೋಗುವಾಗ ನೀವು ಯೇಸುವನ್ನು ಕಂಡಿರಲಿ, ಆ ವ್ಯಕ್ತಿ ಯೇಸುವೆ ನಿಮ್ಮನ್ನು ಅಭಿಷೇಕ ಮಾಡಲಿಕ್ಕೆ ಬಂದಿದ್ದ. ಎಂಥ ದೊಡ್ಡ ಭಾಗ್ಯ ಅಂತ ಅವರು ವಿವರಣೆ ಕೊಟ್ಟರು. ಅಲ್ಲಿಂದ ನನ್ನ ಸೇವೆಯಲ್ಲಿ ಬ್ರೇಕ್ ಬಂತು, ಚೇಂಜಸ್ ಬಂತು, ಪವರ್ ಬಂತು, ಆಮೇಲೆ ಮೆಚುರಿಟಿ ಬಂತು. ದೇವರಿಂದ ವರಗಳನ್ನು ಪಡೆದು ಸೇವೆ ಮಾಡುವ ಸಾಧ್ಯತೆಗಳಾಯಿತು. ಅದರಲ್ಲಿ ಆ ವರಗಳಲ್ಲಿ ಒಂದು ಈ ಸಂಗೀತ ರಚಿಸುವುದು, ಅದು ಹಾಡೋದು ಕೂಡ ಒಂದಾಗಿತ್ತು. ನಾನು ರಚನೆ ಮಾಡಿ ಹಾಡಿದಾಗ ಅದರಲ್ಲಿ ತುಂಬಾ ಪ್ರಯೋಜನ ಆಗ್ತಿದೆ. ಅದನ್ನ ಈಗ ನಾನು ರಚನೆ ಮಾಡಿದ ಹಾಡುಗಳಿಗೆ ಒಂದು ಹಾಡಕ್ಕೆ ಹೋಗ್ತೇನೆ. ಬಾ ಯಾರೇದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ ಯೇಸು. ನಿಜವಾದ ಬಾಯಾರಿಕೆ ನನ್ನಲ್ಲಿ, ಆ ಜಿಂಕೆ ಯಾವ ರೀತಿ ನೀರಿಗಾಗಿ ಹಾರೈಸೋದು, ಆ ರೀತಿ ಒಂದು ಹಾರೈಕೆ ನನ್ನ ಹೃದಯದಲ್ಲಿತ್ತು. ಆಮೇಲೆ ಯೇಸು ಇಲ್ಲದ ಜೀವನ ಅದು ಎಂಥ ಜೀವನ ಎಂಬುದನ್ನು ನಾನು ಅರಿತುಕೊಳ್ಳುವುದಕ್ಕೆ ಸಹಾಯ ಆಯಿತು. ನಾನೀಗ ಮುಂದೆ 2ನೇ ಚರಣದಲ್ಲಿ ಹಾಡ್ತೇನೆ. ನೀನು ಇಲ್ಲದ ಜೀವಿತ ಬರುಡು ಭೂಮಿಯೇ, ನೀನು ಇಲ್ಲದ ಹೃದಯ ಮಾರುಭೂಮಿಯೇ. ಇದು ಬಹಳ ಮುಖ್ಯವಾದ ವಿಷಯ. ಯೇಸು ನಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ನಮಗೆಷ್ಟೇ ಟ್ಯಾಲೆಂಟ್ಸ್ ಇರಬಹುದು,
ಬುದ್ಧಿ, ಜ್ಞಾನ, ಪಾಂಡಿತ್ಯ ಇರ್ಬೋದು. ಯೇಸು ನಮ್ಮಲ್ಲಿ ಇಲ್ಲದಿದ್ದರೆ ಅದೊಂದು ಬರಡು ಭೂಮಿಗೆ ಸಮಾನವಾದ. ಬರಡು ಭೂಮಿಯಲ್ಲಿ ಯಾವ ಬೆಳೆ ಬರೋದಿಲ್ಲ. ಮರುಭೂಮಿ ಅಂದ್ರೆ ಆ ಬಿಸಿಲಿನ ಬೇಗೆಯಿಂದ, ನೀರಿನ ತ್ಯಾವ ಇಲ್ಲದೆ ಆ ಮಣ್ಣಿನಲ್ಲಿರುವ ಎಲ್ಲ ಸತ್ವಗಳು ಸತ್ತು ಹೋಗಿರುತ್ತೆ. ಅದರಲ್ಲಿ ಯಾವ ಬೆಳೆನೂ ಬರಲ್ಲ. ಅದೇ ಯೇಸು ಇಲ್ಲದ ಜೀವನ ಕೂಡ ಅದೊಂದು ಮರುಭೂಮಿಗೆ ಸಮಾನವಾದ. ಅದರಲ್ಲಿ ಎಷ್ಟು ನಾವು ಪ್ರಯಾಸ ಪಟ್ಟರು, ಎಷ್ಟು ನಾವು ಕೆಲಸ ಮಾಡಿದ್ರಲ್ಲಿ ಫಲ ಬರಲ್ಲ. ಅದನ್ನ ನಾನು ದೇವರೇ, ಒಬ್ಬ ಫಲಭರಿತವಾದ ದೇವರ ಸೇವಕನಾಗಿ ನನ್ನ ಜೀವಿತವನ್ನು ಮುಗಿಸ್ಬೇಕು. ಮತ್ತೆ ನಿನ್ನ ಇಚ್ಛೆ, ನಿನ್ನ ಚಿತ್ತವನ್ನು ಅರಿತು ಅದರ ಪ್ರಕಾರವೇ ಸೇವೆ ಮಾಡಬೇಕು. ಮತ್ತೆ ನಿನ್ನನ್ನು ಒಬ್ಬನನ್ನೇ ಮೆಚ್ಚಿಸಬೇಕು. ಜನರನ್ನು ಮೆಚ್ಚಿಸುವ ಕೆಲಸ ನಾನು ಮಾಡಬಾರ್ದು ಅಂತ ಈ ಒಂದು ನಿರ್ಧಾರ ಮಾಡಿಕೊಂಡು ನಾನು ಈ ಹಾಡನ್ನು ಹಾಡದೆ. ಆಮೇಲೆ 2ನೇ ಚರಣದಲ್ಲಿ ನಾನು ಹಾಡದೆ, ನನ್ನ ಹೃದಯದ ಆಶಯ ನೀನೇ ನೀಗಿಸು ಅಂತ ಹೇಳಿ, ನನ್ನ ಹೃದಯದ ಇಂಗಿತ ನೀನು ಅನುಗ್ರಹಿಸು ಅಂತ ಹೇಳಿ. ಆ ಒಂದು ಆಶಯ ಏನಾಗಿತ್ತು, ಪವಿತ್ರಾತ್ಮನ ಬಲದಿಂದ ತುಂಬಲ್ಪಡುವಂಥದ್ದು. 2ನೇದಾಗಿ ನನ್ನ ಇಂಗಿತ ಏನಾಗಿತ್ತು, ಅನೇಕ ಆತ್ಮಗಳನ್ನು ಗೆದ್ದುಕೊಳ್ಳುವ ಒಬ್ಬ ಪ್ರಾಡ್ಯನಾದ ದೇವರಿಗೆ ಮೆಚ್ಚುಗೆಯಾದ ಸೇವಕನ. ಇದು ನನ್ನ ಆಶೆ ಆಗಿತ್ತು. ಅದನ್ನು ನಾನು ಈ ಹಾಡಿನಲ್ಲಿ ತಗೊಂಡು ಬಂದೆ. ನನ್ನ ಹೃದಯದ ಆಶಯ ನೀನೇ ನೀಗಿಸು, ನನ್ನ ಹೃದಯದ ಇಂಗಿತ ನೀನೇ ಅನುಗ್ರಹಿಸು. ಇದು ಆ ಸಂಗೀತದಲ್ಲಿ ಅಡಗಿರುವ ಆಶೆ ಮತ್ತೆ ಆ ಇಂಗಿತ. ನಿಜವಾಗಿ ಇದೊಂದು ಅಭಿಷೇಕ್ತವುಳ್ಳ ಹಾಡು. ಅಂದ್ರೆ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ when it is sung. ಆದ್ರಿಂದ ನಾವಿದನ್ನು ಈ ಹಾಡನ್ನು ಹಾಡ್ತಾ ಇದ್ದೆವು. ಆದ್ರೆ ಈ ಹಾಡು ನೀವು ಕಂಪೋಸ್ ಮಾಡಿದ್ದು ಅಂತ ಗೊತ್ತಿರಲಿಲ್ಲ, ಮತ್ತೆ ಈಗ ಅಲ್ಲ, ಕೆಲವು ಸಮಯದ ಹಿಂದೆ ಅದು ಗೊತ್ತಾಯ್ತು. ಇಲ್ಲಿ ದೇವರು ಈ ಹಾಡನ್ನು ಎಲ್ಲಾ ಕಡೆಗಳಲ್ಲಿ ಬಲವಾಗಿ ಉಪಯೋಗಿಸ್ತಾ ಇದ್ದಾನೆ. ಅನೇಕರು ಈ ಹಾಡುಗಳನ್ನು ಹಾಡುವುದನ್ನು ನಾವು ಕೇಳ್ತಾ ಇದ್ದೇವೆ. ನಿಜವಾಗಿ ಉತ್ತಮವಾದ ಹಾಡು. ಇನ್ನು ಬೇರೆ ಯಾವ ಹಾಡುಗಳು ನೀವು ರಚನೆ ಮಾಡಿದ್ದೀರಯ್ಯ? ಯಾವುದು ನಿಮ್ಮ ಜೀವಿತದ ಅನುಭವ ಅಥವಾ ಆ ಒಂದು ಹೋರಾಟ ಅಥವಾ ಜಯ, ಯಾವುದೇ ಒಂದು ಅನುಭವದ ಮೇಲೆ? ಇನ್ನೊಂದು ನಾನು ರಚನೆ ಮಾಡಿದ ಹಾಡುಗಳಲ್ಲಿ ಒಂದು ಈ ಪುನರುತ್ಥಾನವಾದ ಯೇಸು ಅಪಜಯಗೊಳಿಸನು ಅಂತ ನಾನು ರಚನೆ ಮಾಡಿದೆ. ಅದು ಸೇವೆಯ ಥೀಮ್ ಸಾಂಗ್ ನಮ್ಮ ಸೇವೆದು. ಆದ್ರೆ ಅದರಲ್ಲಿ ಒಂದು ಒಳ್ಳೆಯ ಸಂದೇಶ ಕೂಡ ಇದೆ ಆ ಹಾಡಿನಲ್ಲಿ. ನನ್ನ ವಿಶ್ವಾಸ ಏನಾಗಿತ್ತು ಅಂದ್ರೆ, ಯೇಸು ಸ್ವಾಮಿ ನಮಗೋಸ್ಕರ ಸತ್ತಿದ್ದಷ್ಟೇ ಅಲ್ಲ, ಆತನ 3ನೇ ದಿನದಲ್ಲೇ ಜೀವಿತನಾಗಿ ಎದ್ದು ಬಂದಿದ್ದಾನೆ. ಈಗ ಅವನು ಜೀವಿಸುವ ಕರ್ತನಾಗಿದೆ. ನಮಗೋಸ್ಕರ ಸತ್ತವನಾದನು, ಆದರೆ ಈಗೋ ಯುಗ ಯುಗಾಂತರಗಳಲ್ಲಿ ಜೀವಿಸುವನಾಗಿದ್ದೇನೆ ಅಂತ ಹೇಳಿದಾನೆ. ಜೀವಿಸುವವನು ಅಷ್ಟೇ ಅಲ್ಲ, ಆತನ ಸಾಮರ್ಥ್ಯ. 2ನೇದಾಗ ಪುನರುತ್ಥಾನದ ಶಕ್ತಿ ಎಷ್ಟು ದೊಡ್ಡದೆಂಬುದನ್ನು ನಾನು ಬಹಳ ಧ್ಯಾನ ಮಾಡ್ತಾ ಇದ್ದೆ. ಅದರಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ಆ ಪುನರುತ್ಥಾನದಲ್ಲಿ 2 ಶಕ್ತಿಗಳು ಅಡಕವಾಗಿದೆ. ಒಂದು ಮಾರ್ಪಡಿಸುವ ಶಕ್ತಿ, 2ನೇದಾಗಿ ಇಲ್ಲದನ್ನು ಉಂಟು ಮಾಡುವ ಶಕ್ತಿ. ಇದು 2 ಆ ವಿಧಾನದ ದೇವರ ಶಕ್ತಿಯು ಅಲ್ಲಿ ಸಂಪೂರ್ಣವಾಗಿ ಉಪಯೋಗಿಸಲ್ಪಟ್ಟಿದೆ ಮತ್ತೆ ಪ್ರದರ್ಶಿಸಲ್ಪಟ್ಟಿದೆ. ಈಗ ಮಾರ್ಪಾಟ ನಾವು ನೋಡೋಣ. ಯೇಸುವಿನ ಮೃತದೇಹ, ಅದರಲ್ಲಿ ಏನಿರಲಿಲ್ಲ, ಅದು ಶಾರೀರಿಕ ದೇಹವಾಗಿತ್ತು, ನಮ್ಮ ಹಾಗಿರುವ ಮಾಂಸದ ದೇಹವಾಗಿತ್ತು. ಆ ಪುನರುತ್ಥಾನವಾಗುವಾಗ ಆ ಶಕ್ತಿಯನ್ನು ಮಾಡಿಬಿಡ್ತು, ಆತನ ಆತ್ಮಿಕ ದೇಹವಾಗಿ ಮಾರ್ಪಡಿಸ್ತು, ಮಹಿಮೆಯ ದೇಹ ಅಂತ ನಾವು ಹೇಳ್ತೇವೆ. ಅಲ್ಲಿಂದ ಯೇಸುಸ್ವಾಮಿ ಎಲ್ಲ ಬಾಗಿಲು ಮುಚ್ಚಿದ್ರು ಒಂದೇ ಸಾರಿ ಒಳಗೆ ಬರ್ತಾ ಇದ್ರು. ಮತ್ತೆ ಆತನ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆ ಮಹಿಮಾ ದೇಹದ ಆ ಮಹಿಮೆ ಮತ್ತ ಆ ಮಹಿಮಾ ದೇಹದಲ್ಲಿ ಮಾಡತಕ್ಕದನ್ನೆಲ್ಲ ನಾವು ಅಲ್ಲಿ ಕಾಣ್ತೇವೆ. ಇಲ್ಲಿ 1ನೇದಾಗಿ ಮಾರ್ಪಾಟ, ಆತನ ದೇಹದಲ್ಲಿ ಉಂಟಾದ ಮಾರ್ಪಾಟ. 2ನೇದಾಗಿ ಆತನ ದೇಹದಲ್ಲಿ ಜೀವ ಇರಲಿಲ್ಲ. ದ ಲೈಫ್ ವಾಸ್ ಕ್ರಿಯೇಟೆಡ್ ಬೈ ದ ಕ್ರಿಯೇಟರ್. ಆ ಶಕ್ತಿ, ಕ್ರಿಯೇಟಿವ್ ಪವರ್ ಏನಿದೆ ಆದಿಯಲ್ಲಿ ದೇವರು ಉಪಯೋಗ ಮಾಡಿದ, ಆ ಶಕ್ತಿಯನ್ನೇ ಯೇಸು ಸ್ವಾಮಿಯ ಪುನರುತ್ಥಾನದಲ್ಲಿ ದೇವರು ಉಪಯೋಗ ಮಾಡಿದ. ಆ ಶಕ್ತಿಯಲ್ಲಿ ನಂಬಿಕೆ ಇಟ್ಟಾಗ ಏನಾಗುತ್ತೆ,
ನಮ್ಮ ಜೀವನದಲ್ಲಿ ಮಾರ್ಪಾಟ ಉಂಟಾಗುತ್ತೆ. ನಾವೊಂದು ಸಾಧಾರಣ ಕೆಲಸಕ್ಕೆ ಬರದ ಜನರು ಆಗಿರ್ಬೋದು, ಆದ್ರೆ ನಮ್ಮಲ್ಲಿ ಮಾರ್ಪಾಟ ಉಂಟಾಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಉಂಟಾಗುತ್ತೆ. ನಮ್ಮ ಆತ್ಮಿಕ ಜೀವನದಲ್ಲಿಯೂ ಟ್ರಾನ್ಸ್ಫಾರ್ಮೇಶನ್ ಉಂಟಾಗುತ್ತೆ, ಮತ್ತೆ ಲೌಕಿಕ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ ಏನು ಅಸಾಧ್ಯವಾಗಿರ್ತದೆ ಅದು ಅಲ್ಲಿ ಮಾರ್ಪಾಟವಾಗುವುದನ್ನು ಕಾಣ್ತೇವೆ. ಆ ಎಬಿಲಿಟಿ ಅಲ್ಲಿ ಉತ್ಪತ್ತಿ ಆಗುವುದನ್ನು ನಾವು ಕಾಣ್ತೇವೆ. ಎರಡನೇದಾಗಿ ಆ ಕ್ರಿಯೇಟಿವ್ ಪವರ್ ನಮ್ಮಲ್ಲಿ ದೇವರು ಉಪಯೋಗಿಸ್ಲಿಕ್ಕೆ ನಮ್ಮ ಮೂಲಕ ಉಪಯೋಗಿಸಲು ಮಾಡ್ತಾರೆ. ಈಗ ಅದ್ಭುತಗಳು, ಸೂಚಕಾರ್ಯಗಳು, ಸ್ವಸ್ಥತೆಗಳು, ಇದೆಲ್ಲ ಏನು ಜರುಗುತ್ತದೆ ದೇವರ ಆ ಕ್ರಿಯೇಟಿವ್ ಪವರ್ ಇಂದಲೇ ಜರುಗೋದು. ಜನ ಕೆಲವು ಸರಿ ಏನ್ ಮಾಡ್ತೇವೆ, ನಾವು ಆ ಮಹಿಮೆ ನಾವು ತಗೊಳ್ತೇವೆ, ನಮ್ಮಿಂದಲೇ ಆದದ್ದು, ನಮ್ಮ ಬಲದಿಂದ ಆಗಿದೆ ರೀತಿಯ ಒಂದು ಭಾವನೆ ಬರುವಾಗ ಜನರಲ್ಲಿ ನಾವು ಮಾತಾಡ್ತೇವೆ. ಆದ್ರೆ ಅದು ಶುದ್ಧ ತಪ್ಪು. ಆ ಪವರ್ ದೇವರದೇ, ಆ ಕಾರ್ಯಗಳನ್ನು ಮಾಡಿದವನು ದೇವರೇ. ಆದ್ರಿಂದ ಯೇಸುಸ್ವಾಮಿ ಏನ್ ಹೇಳ್ತಾನೆ, ನೀವು ಮಾಡತಕ್ಕದೆಲ್ಲ ಮಾಡಿದ ಮೇಲೆ ಏನ್ ಹೇಳ್ರಿ, ನಾವು ಆಳುಗಳು, ಕೆಲಸಕ್ಕೆ ಬಾರದವರು, ಮಾಡತಕ್ಕದನ್ನೇ ಮಾಡಿದ್ದೇವೆ ಅಂತ ಹೇಳಿರಿ ಅಂತ ಹೇಳಿದ್ರು. ಅಂದ್ರೆ ಏನು, ಇದು ನಮ್ದಲ್ಲ, ನಮ್ಮ ಶಕ್ತಿನ ನಾವು ಇದನ್ನು ಮಾಡಲಿಲ್ಲ, ದೇವರೇ ಆ ಕ್ರಿಯೇಟಿವ್ ಪವರ್ ಇಂದ ಈ ತರ ರೋಗ ವಾಸಿ ಮಾಡಿ ಅವರಲ್ಲಿ ಸ್ವಸ್ಥತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ, ಬಿಡುಗಡೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ, ಬಂಧಿತನನ್ನು ಬಿಡುಗಡೆ ಮಾಡ್ತಾನೆ ಅಂತ ನಾವು ಜನರಲ್ಲಿ ಸ್ಪಷ್ಟವಾದ ಚಿತ್ರ ಕೊಡ್ಬೇಕು. ಈಗ ಪೌಲನನ್ನು ಕೂಡ ಆರಾಧನೆ ಮಾಡ್ಲಿಕ್ಕೆ ಬಂದಾಗ ಅವನೇನ್ ಹೇಳ್ತಾನೆ, ಇದೆಲ್ಲ ಯಾಕೆ ಮಾಡ್ತೀರಿ, ನಾವೆಷ್ಟವರು, ನಾವಿದೆಲ್ಲ ನಮ್ಮ ಸ್ವಂತ ಬಲದಿಂದ ಮಾಡ್ಲಿಲ್ಲ, ಯೇಸು ಇದನ್ನು ಮಾಡಿದ ಅಂತ ಅವರು ಎಲ್ಲಾ ಘನತೆಯನ್ನು ಯೇಸುವಿಗೆ ಸಲ್ಲಿಸ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ಸಂಗತಿ, ಮನುಷ್ಯನು ಯೇಸುಗಿಂತ ಹೆಚ್ಚು ಮೇಲಕ್ಕೆತ್ತಲ್ಪಡ್ತಾನೆ, ಯೇಸು ಮೇಲಕ್ಕೆತ್ತಲ್ಪಡ್ತಾ ಇಲ್ಲ. ಇಲ್ಲೊಂದು ರಹಸ್ಯ ಇದೆ, ಏನಂದ್ರೆ ಯೇಸು ಮೇಲಕ್ಕೆ ಎತ್ತಲ್ಪಟ್ಟಾಗ ಅನೇಕರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವನು ಅಂತ ಬರೆಯಲ್ಪಟ್ಟಿದೆ. ನಾವು ಎಲ್ಲಿ ಯೇಸುವನ್ನು ಮೇಲಕ್ಕೆ ಎತ್ತಲ್ವೋ ಇಲ್ಲಿ ಆಗೋ ದೊಡ್ಡ ನಷ್ಟ ಏನಂದ್ರೆ, ಜನರು ಯೇಸುವಿನ ಬಳಿಗೆ ಎಳೆಯಲ್ಪಡಲ್ಲ, ಅವ್ರು ನಮ್ಮ ಕಡೆಗೆ ಎಳೆಯಲ್ಪಡ್ತಾರೆ. ನಾವು ಏನ್ ಮಾಡ್ಲಿಕ್ಕಾಗಲ್ಲ, ನಾವು ಮನುಷ್ಯರು, ನಮ್ಮಿಂದ ಏನು ಮಾಡ್ಲಿಕ್ಕಾಗಲ್ಲ, ಆತರನ್ನ ಬಿಟ್ಟು ನಾವು ಏನು ಮಾಡ್ಲಿಕ್ಕಾಗಲ್ಲ. ಆದ್ರೂ ನಾವು ಏನೋ ಮಾಡತಕ್ಕವರು ಅಂತ ತೋರಿಸ್ಕೊಳ್ತೇವೆ. ಇದರಿಂದ ಸೇವೆಯಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಗಬೇಕಾದ ಸೇವೆ ಆಗಲ್ಲ, ಜನರಲ್ಲಿ ರಕ್ಷಣೆ ಉಂಟಾಗ್ತಾ ಇಲ್ಲ. ಅವರು ಯೇಸುವಿನ ಕಡೆಗೆ ಎಳೆಯಲ್ಪಡುವ ಬದಲು ಅನೇಕ ಸಂಗತಿಗಳ ಕಡೆಗೆ ಎಳೆಯಲ್ಪಡ್ತಾರೆ. ಇದು ಭಾರಿ ಅಪಾಯವಾದ ಒಂದು ಸಂಗತಿ. ಇಂಥ ಸಂಗತಿಗಳಿಂದ ನಾವು ಖಂಡಿತ ಜನರಿಗೆ ಜಾಗೃತಿ ಮೂಡಿಸಬೇಕು, ಜನರನ್ನು ಯೇಸುವಿನ ಬಳಿಗೆ ನಡೆಸಬೇಕೆ ಹೊರತು ನಮ್ಮ ಕಡೆಗೆ ಅಲ್ಲ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ. ನಿಜವಾಗಿ ಇದೊಂದು ಮೌಲ್ಯ ಆಧಾರಿತವಾದಂತ ಪಾಯಿಂಟ್. ಯಾಕಂದ್ರೆ ಈ ಸಂಗತಿಗಳು ಮನುಷ್ಯನ ಜೀವಿತಕ್ಕೆ ಒಂದು ಬುನಾದಿ ಎಂಬುದಾಗಿ ಹೇಳಬಹುದು. ನಾವು ಹೇಳಿದ ಹಾಗೆ ಈ ಹೊತ್ತು ಮನುಷ್ಯನು ಒಂದು ಸೂಪರ್ ಮ್ಯಾನ್ ಲೆವೆಲ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ, ವಿಶ್ವಾಸಿ ಸೇವಕರನ್ನು ಸೂಪರ್ ಮ್ಯಾನ್ ಆಗಿ ನೋಡ್ತಾನೆ. ಆದ್ರೆ ತಾವು ಹೇಳಿದ ಅರ್ಥ ಏನಂದ್ರೆ, ನಮ್ಮನ್ನಲ್ಲ, ಅಲ್ಲಿ ಯೇಸುವನ್ನು ಕಾಣಬೇಕು. ನೀವು ಹೇಳಿದ್ದು ಸರಿಯಾದ ಮಾತು. ಯಾಕಂದ್ರೆ ಸ್ನಾನಿಕನಾದ ಯೋಹಾನ ಕೂಡ ಹೇಳಿದ, ನಾನು ಐ ಮಸ್ಟ್ ಡಿಕ್ರೀಸ್ ಅಂಡ್ ಹಿ ಮಸ್ಟ್ ಇನ್ಕ್ರೀಸ್. ಖಂಡಿತವಾಗಿ ಅಯ್ಯ, ದಿಸ್ ಇಸ್ ಎ ವೆರಿ ವೆರಿ ಫೋಕಲ್ ಪಾಯಿಂಟ್. ಇದು ನಿಜವಾಗಿ ಒಂದು ಸರಿಯಾದ ಮಾತು. ಯಾಕಂದ್ರೆ ಇಂದಿನ ದಿವಸಗಳಲ್ಲಿ ಕ್ರಿಸ್ತನ ಬರೋಣ ಬಹಳ ಹತ್ತಿರವಾಗಿದೆ. ಐ ಥಿಂಕ್ ಎಲ್ಲ ಸೇವಕರು ಮತ್ತು ವಿಶ್ವಾಸಿಗಳು ಇದನ್ನು ಒಂದು ಹೃದಯದ ಆಳಕ್ಕೆ ತೆಗೆದುಕೊಳ್ಬೇಕು. ನನ್ನ ಮೂಲಕವಾಗಿ ಯೇಸು ಕ್ರಿಸ್ತನು ಆತನು ಮೇಲಕ್ಕೆ ಎತ್ತಬೇಕು, ಆಗ ಆತನು ಜನರನ್ನು ತನ್ನ ಬಳಿಗೆ ಹೇಳ್ಕೊಳ್ತಾನೆ ಎಂಬುದಾಗಿ. ಸೊ ಈ ಪುನರುತ್ಥಾನವಾದ ಯೇಸು ಎಂಬಂತ ಈ ಹಾಡನ್ನು ನೀವು ಹಾಡ್ಲಿಕ್ಕೆ ಇಷ್ಟಪಡ್ತೀರಾ? ಅಪಜಾಯ ಗೋಳೀಸನು ಪುನರುತ್ಥಾನದಿಸು, ಅಪಜಾಯ ಗೋಳೀಸನು, ಅಪಜಾಯ ಗೋಳೀಸನು, ಅಪಜಾಯ ಗೋಳೀಸನು, ಅಪಜಾಯ ಗೋಳೀಸನು. ನಿನ್ನಲ್ಲಿ ರೋಗಗಳು ಸಹಿಸಾದ ಬೇನೆಗಳು
ಗಾಯಗಳು ಸಹಿಸಾದ ಬೇನೆಗಳು ನೊಂದಿಸಿ ಕುಂದಿಸಲು ಯೇಸು ನಿನ್ ಕೈ ಬೀಡನು, ಯೇಸು ನಿನ್ ಕೈ ಬೀಡನು. ಪುನರುತ್ಥಾನದೆಸು ಅಪಜಯಗೊಳಿಸನು, ಪುನರುತ್ಥಾನದೆಸು ಅಪಜಯಗೊಳಿಸನು, 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 ಅಪಜಯಗೊಳಿಸನು. ಪುನರುತ್ಥಾನವಾದ ಯೇಸು ಆತನು ಎಂದಿಗೂ ನಿನ್ನನ್ನು ಅಪಜಯಗೊಳಿಸುವುದಿಲ್ಲ. ಈ ಸುಂದರವಾದ ಹಾಡನ್ನು ಕೇಳಿದಿರಿ. ಬಹಳ ಸಂತೋಷವಾಯಿತು. ರಿಯಲಿ ಪ್ರೆಸೆನ್ಸ್ ಆಫ್ ಗಾಡ್. ನಾವು ಈ ಹಾಡುಗಳ ಮೂಲಕವಾಗಿ, ಆರಾಧನೆ ಮೂಲಕವಾಗಿ ನೀವು ನಮ್ಮ ಮಧ್ಯದಲ್ಲಿ ಈ ಒಂದು ದೇವರ ವಾಕ್ಯದ ಸಂದೇಶವನ್ನು ಹಂಚಿದಿರಿ. ಮಾತ್ರವಲ್ಲ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ವೀಕ್ಷಕರೇ, ದೇವರ ಮಕ್ಕಳೇ, ನೀವು ಕೂಡ ಈ ಕಾರ್ಯಕ್ರಮದಿಂದ ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಂಬುತ್ತೇನೆ. ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ಹಾಡುಗಳನ್ನು ಅವರು ಹಾಡಲಿಕ್ಕಿದ್ದಾರೆ. ದೇವರ ಚಿತ್ತದ ಮೇರೆಗೆ ಅವರು ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯದ ಸಂದೇಶವನ್ನು, ಆ ಹಾಡುಗಳ ಅರ್ಥವನ್ನು ನಮ್ಮ ಮಧ್ಯದಲ್ಲಿ ಹಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದದಾಯಕವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ನೀವು ತಪ್ಪದೆ ಅದನ್ನು ವೀಕ್ಷಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.